ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ಪ್ರಿಯರೇ ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತಿಸ್ತೇನೆ. ಇಂದಿನ ವೇದ ಭಾಗವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಇದು ಬಹಳ ಆಳವಾಗಿರುವಂಥ ಒಂದು ಸಂದೇಶವಾಗಿದೆ. ಓಕೆ, ಈ ಸಂದೇಶದಲ್ಲಿ ನಾವು ಮುಖ್ಯವಾಗಿ ಮೊದಲನೇದಾಗಿ ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ಅನ್ನುವಾಗ ಈ ಮಾತಿನ ಅರ್ಥ ಪೌಲನು ಹೇಗೆ ಈ ರೀತಿಯಾಗಿ ಹೇಳೋಕ್ಕೆ ಸಾಧ್ಯ? ಆತನು ಕ್ರೈಸ್ತರ ಹಿಂಸಕನಾಗಿದ್ದನು. ಮಕ್ಕಳು, ಹೆಂಗಸರು, ಗಂಡಸರು, ವಯಸ್ಸಾದವರು ಯಾವುದನ್ನು ನೋಡ್ತಿರ್ಲಿಲ್ಲ. ಯಾರ್ಯಾರು ಯೇಸು ಕ್ರಿಸ್ತನನ್ನು ಆರಾಧಿಸ್ತಾ ಇದ್ದಾರೋ ಅವ್ರನ್ನೆಲ್ಲರನ್ನ ಅವನು ಸೆರೆ ಹಿಡಿದು ಸೆರೆಮನೆಯಲ್ಲಿ ಹಾಕೋದು, ಅವರಿಗೆ ಮರಣ ಶಿಕ್ಷೆಯನ್ನು ವಿಧಿಸುವಂಥದ್ದೇ ಆತನ ಒಂದು ಕೆಲಸವಾಗಿತ್ತು. ಆತನು ಧರ್ಮದಲ್ಲಿ ಅಂಥ ಒಂದು ಶ್ರೇಷ್ಠವಾದ ಅಭಿಮಾನಿಯಾಗಿದ್ದ. ಆದರೆ ದಮಾಸ್ಕಕ್ಕೆ ಹೋಗುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಆತನಿಗೆ ದರ್ಶನ ಕೊಟ್ಟು ಆ ದೊಡ್ಡ ಬೆಳಕಿನಲ್ಲಿ ಸೌಲ ಯಾಕೆ ಹಿಂಸಿಸ್ತೆ ಎಂಬುದಾಗಿ, ನನ್ನನ್ನು ಯಾಕೆ ಹಿಂಸಿಸ್ತೆ ಅನ್ನುವಾಗ, ಯಾರು ಸ್ವಾಮಿ ಅಂದಾಗ ಸ್ವಾಮಿ ಹೇಳ್ತಾರೆ, ನೀನು ಹಿಂಸಿಸುವ ಕ್ರಿಸ್ತನು ಎಂಬುದಾಗಿ ಹೇಳ್ತಾರೆ. ನೀನು ಹಿಂಸಿಸುವ ಕ್ರಿಸ್ತನು ಎಂಬುದಾಗಿ ಹೇಳುವಾಗ ಆತನ ಜೀವನವೇ ಪರಿವರ್ತನೆಯಾಯಿತು. ಆಮೇಲೆ ಆತನು ಹೇಳ್ತಾನೆ, ಇನ್ನು ಮೇಲೆ ನಾನು ಜೀವಿಸುವುದು ನಾನಲ್ಲ, ಕ್ರಿಸ್ತನಿಗಾಗಿ ನಾನು ಜೀವಿಸ್ತಾ ಇದ್ದೇನೆ. ಕ್ರೈಸ್ತ ಹಿಂಸಕನೇ ಕ್ರಿಸ್ತನಿಗಾಗಿ ಜೀವಿಸುವುದಕ್ಕೆ ಪ್ರಾರಂಭ ಆಯಿತು. ಎರಡನೇದಾಗಿ ಆತನ ನಾನು ಈ ಶರೀರದಲ್ಲಿ ನಾನು ಜೀವಿಸುವುದು ಹೇಗೆ, ಶರೀರದಲ್ಲಿ ಜೀವಿಸುವುದು ಹೇಗೆ ಪೌಲನು ಹೇಳ್ತಾ ಇದ್ದಾನೆ ಇಲ್ಲಿ. ಇನ್ನು ಮೇಲೆ ನಾನು ಶರೀರದಲ್ಲಿ ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಇನ್ನು ನನ್ನ ಜೀವನದಲ್ಲಿ ಬೇರೆ ಏನೂ ಇಲ್ಲ. ಯೇಸು ಕ್ರಿಸ್ತನನ್ನು ನಂಬಿ, ಆತನು ವಾಕ್ಯವನ್ನು ನಂಬಿ, ಆತ ನನಗೇನು ಮಾಡು ಅಂತ ಹೇಳ್ತಾನೋ ಅದನ್ನೇ ಮಾಡೋದೇ ನನ್ನ ಜೀವನ. ಶರೀರದಲ್ಲಿರುವಂಥ ಒಂದು ಆಸೆ ಏನೂ ಇಲ್ಲ. ನಾನು ಜೀವಿಸಬೇಕಾದ್ರೆ ಆತನಲ್ಲಿಟ್ಟ ನಂಬಿಕೆಯಿಂದಲೇ ನಾನು ಜೀವಿಸಬೇಕು. ಓಕೆ, ಎರಡನೇ ಪಾಯಿಂಟ್. ಮೂರನೇದಾಗಿ ಆತನು ಹೇಳುವಂಥದ್ದು ಏನೆಂದರೆ, ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಬಿಟ್ಟನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಓಕೆ, ಯೇಸು ಕ್ರಿಸ್ತನ ಪ್ರೀತಿಯನ್ನು ಆತನು ತಿಳಿದುಕೊಂಡನು. ಯೇಸು ಕ್ರಿಸ್ತನ ಪ್ರೀತಿ ಎಷ್ಟರ ಮಟ್ಟಿಗೆ ಏನು ಅಂತಂದರೆ, ಆತನು ನನಗೋಸ್ಕರ, ಓಕೆ, ನನಗೋಸ್ಕರ. ಪೌಲನು ಹೇಳ್ತಾನೆ ನಮಗೋಸ್ಕರ ಅಂತ ಹೇಳಿಲ್ಲ. ವೈಯಕ್ತಿಕವಾಗಿ ಪೌಲನು ಯೇಸು ಕ್ರಿಸ್ತನನ್ನು ತನ್ನ ಸ್ವಂತ ರಕ್ಷಕನಾಗಿ, ತನ್ನ ದೇವರಾಗಿ ಆತನು ಸ್ವೀಕಾರ ಮಾಡಿ ನನಗೋಸ್ಕರ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ತನ್ನನ್ನು ಒಪ್ಪಿಸಿಬಿಟ್ಟನು ಎಂಬುದಾಗಿ ನೋಡ್ತೇವೆ. ಆ ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮಾಡಿದಂಥ ಮಹಾತ್ಯಾಗದಲ್ಲಿ ಆತನು ನಮ್ಮನ್ನು ಪ್ರೀತಿಸಿದ್ದಾನೆ, ತನ್ನನ್ನೇ ಸಂಪೂರ್ಣವಾಗಿ ನಮಗೂ ಕೊಟ್ಟು ಬಿಟ್ಟಿದ್ದಾನೆ. ಹಾಗಾದರೆ ಪೌಲನ ಹಾಗೆ ನಾವು ಕೂಡ ಈ ವಾಕ್ಯದಲ್ಲಿ ಬರೆದಿರುವಂಥ ಮಾತಿನ ಹಾಗೆ ನಾವು ಕೂಡ ಹೇಳೋಣ, ಕ್ರಿಸ್ತನೊಂದಿಗೆ ನಾನು ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ಇನ್ನು ಮೇಲೆ ನಾನು ಜೀವಿಸುವುದು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಂದಲೇ. ಯಾಕೆಂದರೆ ಆತನು ನನ್ನನ್ನು ಪ್ರೀತಿಸಿದ್ದಾನೆ, ಆತನು ತನ್ನನ್ನೇ ನನಗೆ ಒಪ್ಪಿಸಿಬಿಟ್ಟಿದ್ದಾನೆ ಎಂಬುದಾಗಿ. ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಸ್ತೋತ್ರ 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 ರಾಜ. ಎಂಥ ದೊಡ್ಡ ಮರ್ಮ, ಎಂಥ ಒಂದು ರಹಸ್ಯ ಪೌಲನಿಗೆ ನೀನು ತಿಳಿಪಡಿಸಿದೆ ರಾಜ. ಕೊನೆ ಉಸಿರಿನವರೆಗೂ ಕರ್ತನೆ ಪೌಲನು ಅದೇ ಪ್ರೀತಿಯನ್ನು ನಿನ್ನಲ್ಲಿ ಅನುಭವಿಸಿ ಕರ್ತನೆ ದಿನೇ 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 ಸ್ವಾಮಿ ಅನೇಕ ಆತ್ಮಗಳು ಸ್ವಾಮಿ ನಿನ್ನ ರಾಜ್ಯದಲ್ಲಿ ಸೇರಿಸುವುದಕ್ಕೆ ಒಂದು ಸಾಧನವಾಗಿ ಉಪಯೋಗಿಸಿದೆ ರಾಜ. ನಾವು ಕೂಡ ಈ ಶ್ರಮೆ ಮರಣ ದಿನಗಳ ಒಂದು ಉಪವಾಸದಲ್ಲಿ ಕರ್ತನೆ ರಾಜ ನಿನ್ನ ಪ್ರೀತಿಯನ್ನು ಕಂಡವರಾಗಿ, ನಿನ್ನ ಶಿಲುಬೆಯ ಒಂದು ಸುವಾರ್ತೆಯನ್ನು ಅನುಭವಿಸಿ ಕರ್ತನೆ ನಿನ್ನಲ್ಲಿ ನಾವು ಜೀವಿಸುವಂತೆ ಸಹಾಯ ಮಾಡು. ಈ ಕಾರ್ಯಕ್ರಮ ನೋಡು ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ಕಾಪಾಡಿ ನಡೆಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೇನ್.